ಮಸ್ಕಿ ಹತ್ರ ಅಲ್ವಾ? ಹಾ, ನೆನಪು ನೋಡಿ. ನೀನ್ ನೋಡಿದ್ಮೇಲೆ ನೆನಪು ಬಂತು ನನಗೆ. ಯಾರು ಅಂತ. ಬಿಟ್ಟಿದ್ವಾ? ಸರಿ, ಇದೆಲ್ಲ ನಮ್ಮನೆ. ಓಕೆ ಡೋರ್ ಇಟ್ರಾ? ನಾನು ಹೇಳ್ದಂಗೆ ಮಾಡ್ಕೊಂಡಿದ್ದೀರಾ? ಹಾ, ಮಾಡಿಬಿಡಿ. ಜಾಗ ಎಲ್ಲಿದೆ? ಇನ್ನು ಈ ಕಡೆ ಜಾಗ ಇದೆ ನಮ್ದು. ಕಾಂಪೌಂಡ್ ಅನ್ಕೊಳ್ಳಿ. ಇಲ್ಲಿ ನಾವು ಓಡಾಡಕ್ ಜಾಗ ಇಲ್ವಾ ನಮ್ಗೆ? ಇಲ್ಲಿ ಬಂದು ಬಂದು ಬರ್ತೀರ ಹಿಂಗೆ? ಅದೇ ಸರಿ. ಇಲ್ಲಿ ಓಡಾಡೋದು ಬೇಡ, ಇಲ್ಲಿ ಓಡಾಡಿ. ಹಾ, ಅಲ್ಲ, ಓಡಾಡೋದು ಬೇಡ ಅಂದೆ. ಕ್ಲೋಸ್ ಮಾಡಿ ಅದನ್ನ. ಇಲ್ಲಿ ಏನ್ ಮಾಡ್ತೀರಿ? ಇಲ್ಲಿ ಶೀಟ್ ಹಾಕ್ತೀರಾ ಹಿಂಗೆ? ಹಾ, ಒಂದು ಕೆಲಸ ಮಾಡಿ. ಶೀಟ್ ಹಾಕಲ್ಲ ಅಂದ್ರೆ ಬಾರಿ ಇಂಪಾರ್ಟೆಂಟ್. ಇದು ಇದ್ರ ಲೆವೆಲ್ ಮಾಡ್ಕೊಳ್ಳಿ. ಫಿಲಪ್ ಮಾಡಿ ಅಂದ್ರೆ ಅದಕ್ಕಿಂತ ಎತ್ತರ ಮಾಡಬೇಡಿ. ಮತ್ತೆ ಎತ್ತರ ಮಾಡಿದಿರಿ ಇದನ್ನ, ಒಳಗಳಕ್ಕಿಂತ ಎತ್ತರ ಇದೆ ಇದು. ನೆನಪಿಟ್ಕೋ. 3 ಇಂಚ್ ಡೌನ್ ಮಾಡು, ಏನಾಗಲ್ಲ. ಹೌದ್ರಾ? ಡೌನ್ ಮಾಡಿ ಒಳಗಕ್ಕಿಂತ ನಾನು ಹೇಳೋದು 3 ಇಂಚ್ ಡೌನ್ ಮಾಡಿ ಇದನ್ನ. ಇಲ್ಲಿಂದ 1 ಇಂಚ್ ಡೌನ್ ಕೊಡು ಆ ಕಡೆ ನೇರವಾಗಿ. ಸರಿನಾ? ಈಗ ನಲ್ಲಿ ಜಾಗ ಇದೆ ನಮ್ಗೆ. ಒಂದ್ ಕೆಲಸ ಮಾಡಿ, ಸುಮ್ಮನೆ ಆ ಮನೆಯಿಂದ ಇಲ್ಲಿವರೆಗೂ ಶೀಟ್ ಹಾಕೊಂಡ್ಬಿಡಿ. ಟಚ್ ಮಾಡಾಕಿ. ಏನ್ ಮಾಡ್ತೀರಿ ಅಂತಂದ್ರೆ ನೋಡಿ, ಒಂದ್ ನಿಮಿಷ. ಇಲ್ಲಿ ಒಂದು ಪಿಲ್ಲರ್ ವಾಲ್ ಕಟ್ಕೊಂಡ್ಬೋಣ. ಅಲ್ಲಿ ಪಿಲ್ಲರ್ ಕಟ್ಕೊಂಡ್ಬೋಣ. ಗೋಡೆ ಹತ್ರ ಸಮಸ್ಯೆ ಇಲ್ಲ. ಎತ್ತಿದ್ರೆ ಬೆಲ್ ಕೊಟ್ಬಿಡಿ. ಸರಿನಾ? ನಿಮ್ಮಲ್ಲಿ ಏನಂತಾರೆ? ಬೆಲ್ಗಂತಾರ, ಆಂಗ್ಲರ್ ಅಂತಾರೆ, ಏನಂತಾರೆ? ಆಂಗ್ಲರ್ ಅಂತಾರೆ. ಕೊಟ್ಬಿಟ್ಟು ಸೀದಾ ಅಂದ್ರೆ ಯಾವುದು ಶೀಟು ಒಂದೇ ಸಮವಾಗಿರ್ಲಿ. ಹಿಂದಕ್ ಮುಂದಕ್ಕೆ ಆಗೋದು ಬೇಡ. ಒಂದು ಲೆವೆಲ್ಗಿರ್ಲಿ. ಸರಿನಾ? ಒಂದು ಲೆವೆಲ್ಗಿರ್ಲಿ. ಅವಾಗ ಇಲ್ಲಿ ಅಡ್ಡ ಕಟ್ಕೊಂಡು ಟಾಯ್ಲೆಟ್ ಬಾತ್ರೂಮ್ ಇಲ್ಲಿ. ಶೀಟ್ ಹಾಕಲ್ವಾ? ಶೀಟ್ ಹಾಕಲ್ಲ ಅಂದ್ರೆ ಏನು? ಶೆಡ್ ಹಾಕೊಳ್ತೀರಿ? ಏನ್ ಹಾಕೊಳ್ತೀರಿ? ಇಲ್ಲಿ ಬಾತ್ರೂಮ್ ಮಾತ್ರ. ಒಂದ್ ಕೆಲಸ ಮಾಡಿ, ಒಂದ್ 3 ಇಂಚ್ ಜಾಗ ಬೇಡ. ನಾನು ಹೇಳ್ದಷ್ಟು ಮಾಡು. ನಿನ್ನ ಹೆಸರೇನು ಹೇಳಿ? ಬಸವರಾಜು. 3 ಇಂಚ್ ಬಿಡಮ್ಮ. 3 ಇಂಚ್ ಬಿಟ್ಟು ಒಂದು ವಾಲ್ ಕಟ್ಕೊಂಡು ಇದನ್ನೇ ಹೈಟ್ ಮಾಡ್ಕೊಂಡ್ಬಿಡಿ. 3 ಇಂಚ್ ಬಿಟ್ಟು ಇದನ್ನ ವಾಲು 3 ಇಂಚ್ ಹಂಗೆ ಬರ್ಬೇಕು. ಸದ್ಯಕ್ಕೆ ನಾನು ಹೇಳೋದು ಆಮೇಲೆ ಮೊದ್ಲೇ ಮಾಡ್ಕೊಂಡ್ಬಿಡು. ಅರ್ಥ ಆಯ್ತಾ? ಇದು ಶೀಟ್ ಹಾಕ್ದಂಗ್ಲಿ ಗೋಡೆ ತೆಗೇನಂತೆ ಅಲ್ವಾ ಬಸವರಾಜು? 3 ಇಂಚ್ ಬಿಡ್ತೀಯಲ್ಲ, ಡೌಟ್ ಏನು ಬರುತ್ತೆ? ಇಲ್ಲಿಂದ 3 ಇಂಚ್ ಬಿಡ್ಬೇಕು ಅನ್ಸುತ್ತೆ, ಗೊತ್ತಾಗತ್ತೆ ನಿನಗೆ. ಅದಕ್ಕೆ 3 ಇಂಚ್ ಬಿಟ್ಬಿಡ್ಬೇಕು. ಟೋಟಲಿ ಅಲ್ಲ, ಫಸ್ಟ್ ಕ್ಲಾಸ್ ಇದೆ. ಬಸವರಾಜ್ ಏನ್ ಮಾಡಿದ್ರೆ? ಬಚ್ಚಲ್ ಮಾತ್ರ ಮಾಡಿದ್ರ. ಇದೆಲ್ಲ ಒಂದೇ ಲೆವೆಲ್ಗೆ ಇರ್ಲಿ ನೋಡಿ. ಅಲ್ಲಿಂದ ನೀರ್ ಹಾಕಿದ್ರೆ ಹೊರಗೆ ಹೋಗ್ಬಿಡ್ಬೇಕು ನನಗೆ. ಯಾವ್ದು ಪೋಟಿಕಲ್? ಬನ್ನಿ ಹೇಳ್ತೀನಿ. ಸಾಕು. ಇದು ಸ್ವಲ್ಪ ಹೈಟ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಸಿಮೆಂಟ್ ತಂದೆ. ಇದಕ್ಕಿಂತ ಹೈಟ್ ಕಡಿಮೆ, ಇದಕ್ಕಿಂತ ಹೈಟ್ ಕಡಿಮೆ. 1 2 3 4 ಹಿಂಗ್ ಹೋಗ್ಲಿ. ಸರಿನಾ? ಚೆನ್ನಾಗಿದೆ. ಕಟ್ಟಬೇಕು. ವಾಲ್ ಕಟ್ಟು ಅಂತ ಹೇಳಿದಾನೆ. ಏನು ಬೇಡ, ಒಂದು ವಾಲ್ ಕಟ್ಟು ಸುಮ್ಮನೆ. ಆ ಬಾತ್ರೂಮ್ ತೊಂದ್ರೆ ಸ್ವಲ್ಪ ಮಾತ್ರ ಅಲ್ಲೇ ಬಿಡ್ಬೇಕು ಮಾಡಿದ್ನಿ. ಅಲ್ಲಿ ಬೇಡ, ಒಂದ್ ಕೆಲಸ ಮಾಡಿ, ಅಲ್ಲಿಂದ ಎಂಟ್ರಿ ಆಗ್ಬಾರ್ದು. ನಾವು ಈ ಬಾತ್ರೂಮ್ ತೆಗೆದು ಬಿಟ್ರೆ ಹಿಂಗನ್ನ ಬರ್ತೀವಿ. ಸ್ವಲ್ಪ ಚಿಕ್ಕದಾಗಿ ಅಲ್ಲಿ ಬಿಡ್ಬೇಕು ಮಾಡಿದ್ನಿ. ಬಿಡಿ, ಆ ಮೂಲೆಗೆ ಬಿಡಿ. ಬಾತ್ರೂಮ್ ಬೇಡ. ತೆಗೆದು ಬಿಡೋಣ. ಓಡಾಟ ಸರಿ ಇಲ್ಲ ಇದು. ಕಡ್ಡನಾಗಿ ಕೆಲಸ ಮಾಡಿ ಒಂದು ಅರ್ಧ ಫೀಟ್ ವಾಲ್ ಕಟ್ಬಿಟ್ಟು, ಅದೇ ಕೇರ್ ವಾಸ್ತು ಪೇಂಟ್ ಮಾಡಿ ಕಟ್ಕೊಂಡ್ಬಿಡು. ಎಲ್ಲ ಕಿತ್ತಾಕು. ನಮ್ಗೂ ಇದಕ್ಕೆ ಸಂಬಂಧ ಇರಬಾರ್ದು. ಇಲ್ಲ ತರ್ಬೇಕಮ್ಮ. ತೊಂದ್ರೆ ಮಾಡ್ಕೊಳ್ತೀರಾ? ನಂಬಿ ಮಾಡ್ಕೊಳ್ತೀರಪ್ಪ. ನೀವೇನಾದ್ರು ತೊಂದ್ರೆ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಅಲ್ಲ ಬಸವರಾಜು ಅಲ್ವಾ? ಅದು ಫಸ್ಟ್ ವಾಲ್ ಕಟ್ಕೋಬೇಕು. ಇದು ಮಾಸ್ಟರ್ ಬೆಡ್ ಚಿಕ್ಕದಾದ್ರೆ ಪರಲ್ಲ, ಚೊಕ್ಕದಾಗಿರ್ಲಿ ಅಂತ ಹೇಳೋದು. ಈಗ ಇನ್ನು ಹೈಟ್ ಮಾಡ್ಕೊ. ಸರಿನಾ? ಹೈಟ್ ಒಂದು 4-5 ಇಂಚ್ ಆದ್ರೆ ಹೈಟ್ ಮಾಡ್ಕೋ. ಇದು ಅಡಿಗೆ ಮನೆನ ಬಹಳ ಇಲ್ಲಿ ಗ್ಯಾಸಿನ ಮಾಡ್ಕೋ. ಚಿಕ್ಕದಾಗಿ ಇದಕ್ಕೆ ಟಚ್ ಮಾಡ್ದಂಗೆ. ಏನಲ್ಲ ಸುಮ್ನೆ ಒಂದು ರೆಡಿಮೇಡ್ ತಿಂತರಮ್ಮ. ಒಂದು ರೆಡಿಮೇಡ್ ಒಂದಿಷ್ಟ ತಂದಿಟ್ಕೊಂಡ್ರೆ ಆಯ್ತು. ಏನು ಮಾಡ್ಬೋದು, ತಪ್ಪೇನಿದೆ ಅಲ್ವಾ? ಫಸ್ಟ್ ಕ್ಲಾಸ್ ಇದೆಯಪ್ಪ, ತೊಂದ್ರೆ ಏನಿಲ್ಲ. ಇದೆಲ್ಲ ಹೈಟ್, ಇದೆಲ್ಲ ಕಂಪ್ಲೀಟ್.
ಇದು ಹಾಕೋಬಹುದು ಇದನ್ನ. ಫುಲ್ ಹಾಕಿಲ್ಲ ಸರ್, ಮತ್ತೆ ಅಲ್ಲಿ ಅದ ಸರಿ ಹಾಕ್ಬೇಡಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ಇಲ್ಲಿ ಸಪರೇಟ್ ಒಂದು ವಾಲ್ ತರ ವಾಲ್ ತಗೊಂಡು ಫುಲ್ ವಾಲ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಬಾತ್ರೂಮ್ ಟಾಯ್ಲೆಟ್ ಈ ಕಡೆ ಶವರ್ ಇವೆಲ್ಲ ಬರ್ಲಿ, ನೆಲೆಗಳೆಲ್ಲ ಬರ್ಲಿ, ಈ ಕಡೆ ನಲ್ಲಿ ಮಾಡಿದ್ರೆ ಸರಿನಾ. ಇದು ಟಾಯ್ಲೆಟ್ ಮಾಡಿದ್ರೆ ನಾವು ನಾರ್ತ್ ಫೇಸಿಂಗ್ ಮಾಡಿ, ಸಿಟ್ಟಿಂಗ್ ಬೇಸಿನ್ ನಾರ್ತ್ ಫೇಸಿಂಗ್ ಮಾಡಿ ಸರಿನಾ. ಇದು ಹೈಟ್ ಮಾಡಿದ್ರೆ ಏನಾಗುತ್ತಂದ್ರೆ ನೆನಪಿಟ್ಕೊಳ್ಳಿ, ನೀನು ಬೈಕ್ ಓಡ್ತೀಯಾ? ಬೈಕ್ ಇಲ್ವಾ? ಸರಿ, ಹೊರಗಡೆ ನಿನ್ನ ಮೇಲೆ ತೊಂದರೆ ಆಗುತ್ತೆ. ಇದು ಇಮಿಡಿಯೇಟ್ ಆಗಿ ನಾಳೆ ಎಷ್ಟು ದಿನ ತೆಗೆದಾಕಿದನ್ನ ಅಲ್ಲ ನಿಮ್ಗೆ ಅಲ್ಲ, ಈಗ ಶೀಟ್ ಹಾಕಲ್ವಲ್ಲ? ಸರಿ, ಒಂದ್ ಕೆಲಸ ಮಾಡಿ, ಈ ಕಡೆ ಬಿಡಪ್ಪ, ಒಂದ್ ಪೈಪ್ ಮಾಡಿ ಈ ಕಡೆ ಬಿಡಪ್ಪ, ಸುಮ್ನೆ ಬಿಡು, ಯಾ ಕಡೆ ಹೋಗ್ಲವು ಹಂಗಂತಂದ್. ಈಗ ಇಲ್ದು ಸೈಟ್ ಇಲ್ಲಿ ತಂದು ಕೊಡ್ಲಿ, ಏನ್ ಟೆನ್ಷನ್ ಆಗುತ್ತೆ ನಾನು ಹೇಳಿದ್ರಿ. ಈಗ ಸುಮ್ನೆ ಬಿಡು, ಅನಿವಾರ್ಯ ಇಲ್ವಲ್ಲ. ಈಗ ಏನ್ ಮಾಡಕ್ಕಾಗತ್ತೆ ನೋಡಿ. ಇದು ನಮ್ದು ಬಸವರಾಜ ಒಬ್ಬ ಇಲ್ಲಿ ಹೇಳ್ತೀನಿ, ಇಲ್ಲಿವರೆಗೂ ನಮ್ ಜಾಗ ಅಲ್ವಾ? ಏನ್ ತೆಗೆದು ಅಲ್ಲಿ ಹಾಕೋ, ಇದು ನಮ್ದ, ಇದು ಅಲ್ಲಿ ಹಾಕೋ, ಟಚ್ ಮಾಡ್ಕೊಬೇಡ, ಅಲ್ಲಿ ಹಾಕೋ. ಸದ್ಯಕ್ಕೆ ಏನೇನೋ ಮಾಡ್ಬೇಡ, ಸುಮ್ನಿರು. ಅಲ್ಲಿ ವಾಲ್ ಮಾತ್ರ ಇಂಪಾರ್ಟೆಂಟ್ ನಿನಗೆ. ಸದ್ಯಕ್ಕೆ ಬೇಡ, ಸುಮ್ನಿರು. ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀಯ. ಆ ವಾಲ್ ಬಾರಿ ಇಂಪಾರ್ಟೆಂಟ್ ನನಗೆ, ಅರ್ಥ ಆಯ್ತಾ? ಅದೇ ದಾರಿದ್ರ್ಯ, ಅದು ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ, ಸರಿನಾ? ಓಕೆ. ಈಗ ಸದ್ಯಕ್ಕೆ ನಾವೇನು ರೆಗ್ಯುಲರ್ ಆಗಿ ಓಡಲ್ವಲ್ಲ ಮೇಲಕ್ಕೆ, ಒಮ್ಮನೆ ಅಷ್ಟೇ. ಸರಿ, ಒಂದ್ ನಿಮಿಷ. ಅಲ್ಲಿಂದ ಬರ್ತಿಲ್ಲ ನೀನು? ಆ ಕಡೆ ಇಲ್ಲ, ಅಲ್ಲಿಂದ ಆದ್ರೆ ಆ ಕಡೆ ಮಾಡ್ಬೇಕು. ಫೋರ್ಟಿಕೋ ಮಾಡಿದ್ಯಲ್ಲ, ಅಲ್ಲ ಫೋರ್ಟಿಕೋ ಮಾಡಿದ್ಯಲ್ಲ, ಆ ಫೋರ್ಟಿಕೋದ್ರೊಳಗೆ ಮಾಡ್ಕೊಂಡು ಅಷ್ಟೇ. ಒಂದು ಚಿನ್ನ ಕೊಟ್ಟು ಅದಕ್ಕೆ ಸುಮ್ಮನಿರು. ಇದು ವ್ಯತ್ಯಾಸ ಇದೆ. ಸೌತ್ ಇದ್ದಾಗ, ವೆಸ್ಟ್ ಇದ್ದಾಗ ವೆರಿ ನಾವೇನ್ ಇರ್ಬೇಕಂದ್ರೆ ಅಲರ್ಟ್ ಆಗಿರ್ಬೇಕು ನಾವು. ಎಮರ್ಜೆನ್ಸಿ ಸುಮ್ಮನೆ ಹತ್ಕೊಂಡಿದ್ದೆ ಏಣಿ ತೆಗೆದು ಇಟ್ಬಿಡಿ ಆಮೇಲೆ, ಸರಿನಾ? ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆಗಲಪ್ಪ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಆಂಜನೇಯ ಸ್ವಾಮಿ 100 ಕಾಲ ಚೆನ್ನಾಗಿಟ್ಟಿರಲಿ. ಇದು ದೊಡ್ಡ ಬಿಲ್ಡಿಂಗ್ ಆಗ್ಲಿ, ಇನ್ನು ಅಂತ ಒಂದು ಅದೃಷ್ಟ ನಿನಗೆ ಕೊಡ್ಲಿ.